ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದು 2 ಗಂಟೆಯಲ್ಲಿ 2 ಕೋಟಿ ದುಡ್ಡನ್ನ ವಾಪಸ್ ಕೊಡಿ ಅಂತ ಆರ್ಡರ್ ಮಾಡ್ತಾರೆ. ಎಲ್ಲಿಂದ ಬಂತು ಈ ಲೈಟ್ನಿಂಗ್ ಸ್ಪೀಡು? ಸರ್ಕಾರದ ವ್ಯವಸ್ಥೆ ಈ ತರ ಶರವೇಗದಲ್ಲಿ ಕೆಲಸ ಮಾಡಿಬಿಟ್ರೆ ದೇಶ 21ನೇ ಶತಮಾನ ಅಲ್ಲ 22ನೇ ಶತಮಾನಕ್ಕೆ ಈಗಲೇ ಹೋಗ್ಬಿಟ್ಟಿರ್ತಾ ಇದ್ವಿ ನಾವು. ಹಾಗಾಗಿ ಈ ವಿಷಯಗಳನ್ನ ತಾವು ಕೂಡ ಅವಲೋಕನ ಮಾಡಿ ಅಂತ ಮತ್ತೊಮ್ಮೆ ಮನವಿ. ನೋಡಿ, ಎಲ್ಲ ಅಧಿಕಾರಿಗಳು ಪಕ್ಷಪಾತಿಗಳು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಸುಮಾರು ನಾವು ಸಾರಾ ಸಗಟಾಗಿ ಎಲ್ಲರನ್ನೂ ಕೂಡ ದೂಷಣೆ ಮಾಡೋದು ತಪ್ಪಾಗುತ್ತೆ. ಒಳ್ಳೆ ಕೆಲಸ, ಸಂವಿಧಾನ ನಿಷ್ಠೆಯಿಂದ ಕೆಲಸ ಮಾಡೋ ಅಧಿಕಾರಿಗಳಿಗೆ ಅಪಚಾರ ಮಾಡಿದಾಗ ಆಗುತ್ತೆ. ಆದರೆ ಬಿಜೆಪಿಯವರು ಕೆಲವು ಅಧಿಕಾರಿಗಳ ಮೇಲೆ ಇಲ್ಲ ಸಲ್ಲದ ಒತ್ತಡಗಳನ್ನ ತಂದು ಇಡೀ ವ್ಯವಸ್ಥೆಗೆ, ಇಡೀ ದೇಶಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ, ಪ್ರಜಾಪ್ರಭುತ್ವವನ್ನ ಹಾಳು ಮಾಡ್ತಾ ಇದ್ದಾರೆ. ಇವತ್ತು ನೀವು ಎಲೆಕ್ಟೋರಲ್ ಬಾಂಡ್ ಮುಖಾಂತರ ಆಗಿರೋ ಹಗರಣಗಳೇ ನೋಡಿ. ಈ ದೇಶದ ಇತಿಹಾಸದಲ್ಲೇ ದೊಡ್ಡ ಹಗರಣ ಅಂತ ಅನೇಕರು ಉಲ್ಲೇಖ ಮಾಡಿದ್ದಾರೆ. ನಿನ್ನೆ ಪ್ರಶಾಂತ್ ಭೂಷಣ್ ಅವರು ಕೂಡ ಬೆಂಗಳೂರಿಗೆ ಬಂದು ಅದೇ ಮಾತನ್ನ ಹೇಳಿದ್ದಾರೆ. ಆಮೇಲೆ ಈಗ ಅವರು ಪ್ರಶಾಂತ್ ಭೂಷಣ್ ಅವರೇ ನಿನ್ನೆ ಉದಾಹರಣೆ ಕೊಟ್ಟಿದ್ದಾರೆ. ಅರವಿಂದ್ ಫಾರ್ಮಾ ಅಂತೇಳಿ ಇಡಿನವರು, ಆ ಶರತ್ ಚಂದ್ರ ಅನ್ನೋರೇ ಇಡೀ ಅಬಕಾರಿ ಹಗರಣ, ಎಕ್ಸೈಸ್ ಸ್ಕ್ಯಾಮ್ನ ಕಿಂಗ್ ಪಿನ್ ಶರತ್ ಚಂದ್ರ ಅಂತ ಅವರೇ ಚಾರ್ಜ್ ಶೀಟ್ ಅಲ್ಲಿ ನೇಮ್ ಮಾಡಿದ್ದಾರೆ. ಯಾರು ಮಾಡಿರೋದು? ಇಡಿನವರೇ ಚಾರ್ಜ್ ಮಾಡಿದ್ದಾರೆ. ಚಾರ್ಜ್ ಶೀಟ್ ಅಲ್ಲಿ ಕಿಂಗ್ ಪಿನ್ ಅಂತ ಇವ್ರ ಮೇಲೆ ಚಾರ್ಜ್ ಶೀಟ್ ಆಗಿದೆ. ಆ ಶರತ್ ಚಂದ್ರ ಇವತ್ತು ರಾಜಾರೋಷವಾಗಿ ಓಡಾಡ್ತಾ ಇದ್ದಾನೆ. ಯಾಕೆ ಓಡಾಡ್ತಾ ಇದ್ದಾನೆ? ಎಲೆಕ್ಟೋರಲ್ ಬಾಂಡ್ ಮುಖಾಂತರ 5 ಕೋಟಿ ಫಸ್ಟ್ ಕೊಟ್ಟ, ಅದಾದ್ಮೇಲೆ ಇನ್ನ 5 ಕೋಟಿ ಕೊಟ್ಟ, ಅದಾದ್ಮೇಲೆ ಮತ್ತೆ 50 ಕೋಟಿ ಕೊಟ್ಟ. ಒಟ್ಟು 60 ಕೋಟಿ ರೂಪಾಯಿ ಎಲೆಕ್ಟೋರಲ್ ಬಾಂಡ್ ಮುಖಾಂತರ ಶರತ್ ಚಂದ್ರ, ಅರವಿಂದ್ ಫಾರ್ಮಾದವರು ಬಿಜೆಪಿಗೆ ಡೊನೇಷನ್ ಕೊಟ್ರು. ಅವನು ಇವತ್ತು ರಾಜಾರೋಷವಾಗಿ ಓಡಾಡ್ತಾ ಇದ್ದಾನೆ. ಯಾರ ಮೇಲೆ ಸಾಕ್ಷಿ ಇಲ್ಲ, ಪುರಾವೆ ಇಲ್ಲ ಅಂತಹ ಅರವಿಂದ್ ಕೇಜ್ರಿವಾಲ್ ಮತ್ತೆ ಸಿಸೋಡಿಯಾ ಜೈಲೊಳಗಡೆ ಇದ್ದಾರೆ. ಯಾರನ್ನ ಇವರೇ ಕಿಂಗ್ ಪಿನ್ ಅಂತ ನೇಮ್ ಮಾಡಿ, ನಾನು ಹೇಳ್ತಾ ಇಲ್ಲ, ಅವರ ಚಾರ್ಜ್ ಶೀಟ್ ಅಲ್ಲಿ ಇವನೇ ಕಿಂಗ್ ಪಿನ್ ಅಂತ ಹೇಳ್ತಾರೆ. ಶರತ್ ಚಂದ್ರ, ಅರವಿಂದ್ ಫಾರ್ಮಾ, ಅವನೇ ಇವತ್ತು ಎಲೆಕ್ಟೋರಲ್ ಬಾಂಡ್ ಅಲ್ಲಿ 65 ಕೋಟಿ ಕೊಟ್ಟಿದ್ದಾನೆ, 66 ಕೋಟಿ. ಅವನು ರಾಜಾರೋಷವಾಗಿ ಇವತ್ತು ಓಡಾಡ್ತಾ ಇದ್ದಾನೆ. ಅವನಿಗೆ ಯಾವ ನಿಬಂಧನೆ ಇಲ್ಲ. ಯಾಕೆಂದ್ರೆ ಬಿಜೆಪಿಗೆ ಡೊನೇಷನ್ ಕೊಟ್ಟ. ಸೊ ಇದು ಹಾಗಂತೇಳಿ ಇದು ನಡೀತಾ ಇದೆ. ಹಾಗಂತೇಳಿ ಎಲ್ಲರನ್ನೂ ನಾನು ದೂಷಣೆ ಮಾಡಕ್ ಹೋಗೋದಿಲ್ಲ. ಒಳ್ಳೆ ಅಧಿಕಾರಿಗಳು ಇದ್ದಾರೆ. ನಾವು ಎಲ್ಲರನ್ನೂ ಒಂದೇ ಬಕೆಟ್ಗೆ ಹಾಕೋದು ಕೂಡ ಸೂಕ್ತ ಅಲ್ಲ. ಆದ್ರೆ ಅವ್ರ ಜೊತೆಗೆ ಕೈ ಜೋಡಿಸಿ ಆಗಬಾರ್ದ ಕೆಲಸಗಳನ್ನ ಮಾಡ್ತಾ ಇರೋದು ಕೂಡ ನಡೀತಾ ಇದೆ. ಅದಕ್ಕೆ ಇದೊಂದು ಉದಾಹರಣೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೀವು ಮೇಲ್ನೋಟಕ್ಕೆ ನೋಡಿದಾಗ ಕಾಕತಾಳೀಯ ಅಂತಾದ್ರೂ ತಿಳಿರಿ, ಅಥವಾ ತುಲನೆ ಮಾಡಿ ನೋಡಿದಾಗ ಯಾರ್ಯಾರು ಮೇಜರ್ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಎಲೆಕ್ಟೋರಲ್ ಬಾಂಡ್ ಮುಖಾಂತರ ದುಡ್ಡು ಕೊಟ್ಟಿದ್ದಾರೆ. ಬಿಜೆಪಿಗೆ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಈ ಎಸ್ಪೆಷಲಿ ಔಷಧಿಗಳನ್ನ ಮಾಡುವಂತ ಫಾರ್ಮಾ ಕಂಪನಿಗಳು ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ. ಔಷಧಿ ಮಾಡೋ ಕಂಪನಿಗಳ ಹತ್ರನೂ ಕೂಡ, ಜನಗಳಿಗೆ ಔಷಧಿ ಕೊಡೋ ಕಂಪನಿಗಳ ಹತ್ರನೂ ಕೂಡ ದುಡ್ಡು ತಗೊಂಡಿದ್ದಾರೆ. ಯಾರ್ಯಾರು ಇವ್ರ ಹತ್ರ ಟೆಲಿಕಾಂ ಕಂಪನಿಗಳು ಯಾವ್ದಾವ್ದು ನೀವು ಕಳೆದ 5-6 ವರ್ಷದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಯಾರ್ಯಾರಿಗೆ ಯಾವ ಕಾಂಟ್ರಾಕ್ಟ್ ಅವಾರ್ಡ್ ಆಗಿದೆ, ಯಾವ ಕೆಲಸ ಆಗಿದೆ, ಅವ್ರದ್ದೆಲ್ಲಾರ್ದು ಕೂಡ ಎಲೆಕ್ಟೋರಲ್ ಬಾಂಡ್ ಮುಖಾಂತರ ಪೇಮೆಂಟ್ ಆಗಿದೆ. ಇದನ್ನ ಎಷ್ಟೋ ಜನ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲೇ ನೋಡಿದ್ರೆ ಯಾರಿಗೆ ಯಾವ ಕೆಲಸ ಸಿಕ್ಕಿದೆ, ಅವ್ರು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತ ಕಂಪೇರ್ ಮಾಡಿ, ನಮ್ಮ ಪಾರ್ಟಿಯವ್ರು ಮಾಡಿಲ್ಲ, ಸಾಮಾಜಿಕ ಕಾರ್ಯಕರ್ತರೇ ಇದನ್ನ ಪಟ್ಟಿ ಮಾಡಿ ನಮ್ಗೆ ಕಣ್ಣು ಓಪನ್ ಮಾಡಿಸಿದ್ದಾರೆ.
ಸೊ ಖಂಡಿತವಾಗಿ ಇದರಲ್ಲಿ ಕೊಟ್ಟು ತಗೊಳ್ಳುವಂತಹದ್ದು ಕ್ವಿಡ್ ಪ್ರೋಕೋ ಅಂತಾರೆ. ಅಂದ್ರೆ ಅವ್ರಿಗೇನೋ ಲಾಭ ಮಾಡಿಕೊಟ್ಟು ಅವರಿಂದ ಲಂಚ ತಗೊಳ್ಳುವಂತಹದ್ದು ಖಂಡಿತವಾಗಿ ನಡೆದಿದೆ ಎಲೆಕ್ಟೋರಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.